ಆಕಾಶವಾಣಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುವವರು ಡಾ ಎಂ ರಾಮಚಂದ್ರಗೌಡ, ವಿಶ್ರಾಂತ ಕುಲಪತಿಗಳು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ ಇದರ ವಿಶ್ರಾಂತ ಕುಲಪತಿಗಳಾದ ಡಾ ಎಂ ರಾಮಚಂದ್ರಗೌಡ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಎಲ್ಲ ಸ್ತೋತ್ರಗಳು, ನನ್ನ ನಮಸ್ಕಾರಗಳು. ಸರ್, ಈ 2020ರಲ್ಲಿ ಜಾರಿಯಾದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಈಗ 5 ವರ್ಷ ತುಂಬಿದೆ. ಈ ನೀತಿಯ ಮಹತ್ವದ ಬಗ್ಗೆ ತಾವು ವಿವರಿಸಬಹುದು? ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಿನ್ನೆಗೆ ಅಂದ್ರೆ 29/7/2025ಕ್ಕೆ 5 ವರ್ಷ ಆಗಿದೆ. ಕೋವಿಡ್ ಸಮಯದಲ್ಲಿ ಆಕ್ಚುಲಿ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರ ಉದ್ದೇಶ ಏನಂತಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ವಿಶ್ವವಿದ್ಯಾಲಯ ಶಿಕ್ಷಣದವರೆಗೆ ಕ್ರಾಂತಿಕಾರಕ ಬದಲಾವಣೆ ತರುವ ಉದ್ದೇಶದಿಂದ ಇದನ್ನ ಜಾರಿಗೆ ತರಲಾಯಿತು. ಯಾಕೆಂತಂದ್ರೆ 1986ರಲ್ಲಿ ನಮ್ಮ ಶಿಕ್ಷಣ ನೀತಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದ್ಮೇಲೆ 34 ವರ್ಷಗಳ ತರುವಾಯ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆಂತಂದ್ರೆ 1990-91ರಲ್ಲಿ ದೇಶದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಏನಾಯ್ತು, ಅದಾದ್ಮೇಲೆ ಬಹಳಷ್ಟು ಬದಲಾವಣೆಗಳು ಕಂಡಿತು. ಎಜುಕೇಶನ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲಾ ವಿಭಾಗಗಳಲ್ಲಿ ಬಹಳಷ್ಟು ಇದಾಯ್ತು. ಆದ್ರೆ ಇನ್ನೊಂದೇನಂತಂದ್ರೆ, ನಾನು ಒಂದ್ಸಾರಿ ಒಂದು ಭಾಷಣ ಕೇಳಿದೆ ನಾರಾಯಣ ಮೂರ್ತಿ ಅವರು. ಆಕ್ಚುಲಿ ಇಷ್ಟೆಲ್ಲ ನಮ್ಮ ದೇಶ ಬದಲಾವಣೆ ಆಗ್ತಾ ಇದೆ, ಆದ್ರೆ ನಾವು ವಿ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ಸ್ಕಿಲ್ಡ್ ವರ್ಕರ್ಸ್. ನಾವು ಇಂಡಸ್ಟ್ರಿಗೆ ಮತ್ತೆ ನೀವು ಅಕಾಡೆಮಿಕ್ಸ್ ಏನ್ ಕೊಡ್ತಾ ಇದ್ರಿ ಅದನ್ನ ನಮ್ಗೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ನಾವು ಲಾಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ತಾ ಇದೀವಿ ಅವ್ರನ್ನ ಟ್ರೈನ್ ಮಾಡ್ಲಿಕ್ಕೆ ಅಂತ. ಅಂದ್ರೆ ಇಂಡಸ್ಟ್ರಿ ಡಿಮ್ಯಾಂಡ್ ಶಿಕ್ಷಣ ಪೂರೈಸ್ತಾ ಇಲ್ಲ ಅಂತ ಅಂದ್ಬಿಟ್ರೆ, ಅಂದ್ರೆ ನೀವು ಟೀಚ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಿಕ್ವೈರ್ಮೆಂಟ್ ಅನುಗುಣವಾಗಿಲ್ಲ ಅಂತ ಅವ್ರು ಹೇಳಿದ್ರು. ಹೌದು, ಅಂದ್ರೆ ಅವ್ರು ಹೇಳಿದ್ರು 90% ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ಇದು ಅಂತ. ಅಂದ್ರೆ ನಿಮ್ಮ ವರ್ಕ್ ಇದಾಗ್ತಾ ಇಲ್ಲ. ಸೊ 80% ಆಫ್ ದ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ನಾಟ್ ಆಕ್ಚುಲಿ ಕಾಂಪಿಟೆಂಟ್ ಟು ಡೂ ವರ್ಕ್ ಅಂತ. ಅಂದ್ರೆ ನಾವು ಅವ್ರನ್ನ ಟ್ರೈನ್ ಮಾಡೋಷ್ಟೊತ್ತಿಗೆ ಲಾಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ತಾ ಇದ್ವಿ. ಆದ್ದರಿಂದ ನಾವು ಸಮಗ್ರವಾಗಿ ನಮ್ಮ ಶಿಕ್ಷಣ ಬದಲಾವಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಅವರು ಡೆಲ್ಲಿ ವಿಶ್ವವಿದ್ಯಾಲಯ IIT ಕಾನ್ವೊಕೇಶನ್ ಅಲ್ಲಿ ಅವರು ಅಡ್ರೆಸ್ ಮಾಡಿದ್ರು. ಸೊ ಹೀಗೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಶಿಕ್ಷಣ ನೀತಿಯನ್ನ ಅಡಾಪ್ಟ್ ಮಾಡಿಕೊಂಡು ಒಂದು ಸಮಗ್ರವಾದ ಶಿಕ್ಷಣ ಅದನ್ನ ದೇಶದಲ್ಲಿ ಇಲ್ಲದೆ ಇರೋದ್ರಿಂದ ಮನಗೊಂಡು ಕೇಂದ್ರ ಸರ್ಕಾರ ಒಂದು ಆಯೋಗನ ರಚಿಸುತ್ತೆ. ಇದನ್ನ ಹೊಸ ಶಿಕ್ಷಣ ನೀತಿಯನ್ನ ತರಬೇಕು ಅಂತ ಅಂದ್ಬಿಟ್ಟು ಅಂತ ಕ್ರಾಂತಿಕಾರಕ ಬದಲಾವಣೆಗಳನ್ನ ತರಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನ ಮಾಡಿತ್ತು. ಸೊ ಅದು 2020 ಇಂಟ್ರೊಡ್ಯೂಸ್ ಆದ್ಮೇಲೆ ಸೊ ಡೆಫಿನೆಟ್ ಆಗಿ ಅದು ಒಂದು ರೈಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ತಾವು ಆಯೋಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಹಿರಿಯ ವಿಜ್ಞಾನಿ ಡಾಕ್ಟರ್ ಕಸ್ತೂರಿ ರಂಗನ್ ನೇತೃತ್ವದ ಆಯೋಗ ಅದು. ಸೊ ಒಟ್ಟಾರೆ ಈ NEP ರೂಪುಗೊಂಡ ಹಿನ್ನೆಲೆ ಮತ್ತೆ ಕರಡು ರಚನೆಯನ್ನ 1977ರಷ್ಟು ಹಿಂದೆನೆ ಆರಂಭ ಮಾಡಿತು ಅಂತ ಹೇಳ್ತಾರೆ. ಸೊ ಒಟ್ಟಾರೆ ಈ 4 ದಶಕಗಳ ಕಾಲ ಬೆಳೆದು ಬಂತಲ್ಲ ಈ ನೀತಿ, ಇದ್ರ ಬಗ್ಗೆ ವಿವರ ಕೊಡಬಹುದು? ನಾನು ಆಗ್ಲೇ ಹೇಳಿದಾಗೆ ಹೊಸ ಶಿಕ್ಷಣ ನೀತಿಯನ್ನ ರೂಪಿಸಲಿಕ್ಕೆ 7 ಜನ ಸಮಿತಿಯನ್ನ ಕೇಂದ್ರ ಸರ್ಕಾರ ರೂಪಿಸಿತು. ಅದರಲ್ಲಿ ನಮ್ಮ ಕರ್ನಾಟಕ ಸೌಭಾಗ್ಯ ಏನಂತಂದ್ರೆ 3 ಜನ ನಮ್ಮ ಕರ್ನಾಟಕದಿಂದಾನೇ ಇದಾಗಿದ್ರು. ಚೇರ್ಮನ್ರು ಮತ್ತೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಸಹಿತ ನಮ್ಮ ಕರ್ನಾಟಕದವರು, ಮತ್ತೆ ಡಾಕ್ಟರ್ MK ಶ್ರೀಧರ್, ತೇಜಸ್ವಿ ಕಟ್ಟಿಮನಿ ಅಂತ ಅಂದ್ಬಿಟ್ಟು ಅಂತ ಅವರು ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ಇದು, ಮತ್ತೆ ಈಗ ಬುಡಕಟ್ಟು ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆಗಿದ್ದಾರೆ. ಸೊ ಇವರು ನಮ್ಮ ಕರ್ನಾಟಕದಿಂದಾನೇ ಅವರು ಇದಾಗಿದ್ರು. ಸೊ ನಮ್ಮ ಕರ್ನಾಟಕದಲ್ಲೇ ಆಕ್ಚುಲಿ ಈ ರಿಪೋರ್ಟ್ ನ ರೆಡಿ ಮಾಡಿದ್ರು. ಈ ಇದರಲ್ಲಿ ಕನ್ವೀನರ್ ನಮ್ಮ MK ಶ್ರೀಧರ್ ಅವರು ಕನ್ವೀನರ್ ಕೆಲಸ ಮಾಡಿದ್ರು. ಈ ಸಮಿತಿಯು ಇಡೀ ಭಾರತವನ್ನ ಸಂಚರಿಸಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ನ ಅವ್ರನ್ನ ಮೀಟ್ ಮಾಡಿ ಮಾಹಿತಿನ ಕಲೆ ಹಾಕಿ ಆಕ್ಚುಲಿ ಹೊಸ ಶಿಕ್ಷಣ ನೀತಿ ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಅಂತ ಸಲಹೆಗಳನ್ನ ಮತ್ತೆ ಸಜೆಷನ್ಸ್ ನ ಸ್ವೀಕಾರ ಮಾಡಿದ್ರು. ಹೇಗೆಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ 2,50,000 ಗ್ರಾಮ್ ಕೌನ್ಸಿಲ್ಸ್ ನ ಮೀಟ್ ಮಾಡಿದಾರೆ ಅವರು ಈ ಸಮಿತಿ. ಸೊ 6,600 ಬ್ಲಾಕ್ಸ್ ನ, 6,000 ಅರ್ಬನ್ ಬಾಡೀಸ್ ನ, 676 ಜಿಲ್ಲೆಗಳನ್ನ, ಎಲ್ಲಾ ರಾಜ್ಯದ ಶಿಕ್ಷಣ ಕಾರ್ಯದರ್ಶಿಗಳಿಂದ, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಸ್ ಇಂದ, ಫ್ರಮ್ ವೇರಿಯಸ್ ಸ್ಟೇಟ್ಸ್ ಇಂದ, ಸೊ ಮತ್ತೆ ಕಂಟ್ರೋಲ್ ಆಫ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್, ಮತ್ತೆ 26 ಜನ ಎಜುಕೇಶನ್ ಮಿನಿಸ್ಟರ್ ಇಂದ, ಅಟಾನಮಸ್ ಆರ್ಗನೈಸೇಷನ್ಸ್ ಇಂದ, ಸೆಂಟ್ರಲ್ ಮತ್ತೆ ಸ್ಟೇಟ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇಂದ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಇಂದ, ಈ ರೀತಿ ಎಲ್ಲ ಈ ಸಮಿತಿ ಒಂದು ಸಮಗ್ರವಾಗಿ ಚಿಂತನೆ ಮಾಡಿ ಸಮಗ್ರವಾಗಿ ಎಲ್ಲ ಇದು ಮಾಡಿ ಇದನ್ನ ಡೀಟೇಲ್ಸ್ ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಸರಿಸುಮಾರು 2,000 ಸಜೆಷನ್ಸ್ ಈ ಅಂದ್ರೆ ಬೇರೆ ಬೇರೆ ಮೀಟ್ ಮಾಡಿದಾಗ 2,000 ಸಜೆಷನ್ಸ್ ಅವರಿಗೆ ಸಿಕ್ಕಿದೆ ಆಕ್ಚುಲಿ ಕಮಿಟಿಗೆ. ಸೊ ಆ 2,000 ಸಜೆಷನ್ಸ್ ಸಿಕ್ಕಿದ ಮೇಲೆ ಒಂದು ಡ್ರಾಫ್ಟ್ ನ ರೆಡಿ ಮಾಡ್ತಾರೆ ಕಮಿಟಿ. ಸೊ ಆ ಡ್ರಾಫ್ಟ್ ನ್ಯೂ ಎಜುಕೇಶನ್ ಪಾಲಿಸಿ ತಯಾರಾಗಿ ಆ ಡ್ರಾಫ್ಟ್ ಅನ್ನು ಏನ್ ಮಾಡ್ತಾರೆ 22 ಭಾಷೆಗಳಿಗೆ ರೀಜನಲ್ ಲ್ಯಾಂಗ್ವೇಜಸ್ ಗೆ ಅದನ್ನ ತರ್ಜುಮೆ ಮಾಡಿ ಸೊ ಮಿನಿಸ್ಟರ್ಸ್ ವೆಬ್ಸೈಟ್ ಗೆ ಅದನ್ನ ಅಪ್ಲೋಡ್ ಮಾಡಿ
ಸಜೆಷನ್ಸ್ ಮತ್ತೆ ಕಾಮೆಂಟ್ಸ್ ನ ಒನ್ಸ್ ಅಗೈನ್ ಇನ್ವೈಟ್ ಮಾಡ್ತಾರೆ ತಜ್ಞರಿಂದ. ಸೊ ಆ ರೀತಿ ಇನ್ವೈಟ್ ಮಾಡಿದಾಗ ಈಗ ಇನ್ವೈಟ್ ಮಾಡ್ತಾರೆ. ಸೊ ಅದಾದ ತಕ್ಷಣ ಏನ್ ಮಾಡ್ತಾರೆ, ಸಜೆಷನ್ಸ್ ಬಂದ್ಮೇಲೆ ಹಲವಾರು ಸಭೆಗಳನ್ನ, ಕಾನ್ಫರೆನ್ಸಸ್ ನ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸಸ್ ನ, ಮತ್ತೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ, ಇನ್ಸ್ಟಿಟ್ಯೂಷನ್ಸ್ ಲೆವೆಲ್ ಅಲ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆಗುವಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರೆ ಪರಿಣಾಮ ಆಗಿರುತ್ತೆ, ಹೇಗೆ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವು ವೈಸ್ ಚಾನ್ಸಲರ್ಸ್ ಆಗಿರ್ಬೋದು, ಅಥವಾ ಪ್ರಿನ್ಸಿಪಾಲ್ಸ್ ಆಗಿರ್ಬೋದು, ಅಥವಾ ಶಿಕ್ಷಣ ತಜ್ಞರಾಗಿರ್ಬೋದು, ಜನಕ್ಕೆ ನೀವು ಯಾವ ರೀತಿ ನೀವು ಅದನ್ನ ಮಹತ್ವನ ತಿಳಿಸ್ತೀರಿ, ಈ ರೀತಿ ಇದನ್ನೆಲ್ಲ ಒಂದು ಇದು ಮಾಡಿ ಪ್ರಾಬ್ಲಮ್ಸ್ ನ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನೆಲ್ಲ ದೇಶದಲ್ಲಿ NEP ನ ಇಂಟ್ರೊಡ್ಯೂಸ್ ಮಾಡ್ತು. ಸೊ ನೋಡಿ, ವಿಜ್ಞಾನಿ ಕಸ್ತೂರಿ ರಂಗನ್ ಅವರು ಬೇಸಿಕಲಿ ಅವರು ಸೈಂಟಿಸ್ಟ್, ಅವರು ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ರು ಸಹಿತ ಸಮಗ್ರವಾದ ಅಂದ್ರೆ ಎಜುಕೇಶನ್ ಫೀಲ್ಡ್ ಗೆ ಅವ್ರು ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ನಾಲೆಡ್ಜ್ ಕಮಿಷನ್ ಹೆಡ್ ಮಾಡಿದ್ರು. ಅವಾಗ ಲಾಟ್ ಆಫ್ ಸಜೆಷನ್ಸ್ ಕೊಟ್ಟಿದ್ರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾಲೆಡ್ಜ್ ಕಮಿಷನ್ ಅಲ್ಲಿ. ಮತ್ತೆ ಒನ್ಸ್ ಅಗೇನ್ ಸೆಂಟ್ರಲ್ ಗವರ್ಮೆಂಟ್ ಅವ್ರನ್ನ ನ್ಯೂ ಎಜುಕೇಶನ್ ಪಾಲಿಸಿ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದಾಗ ನೋಡಿ, ಅವರು ಅಷ್ಟು ಆ ಏಜ್ ನಲ್ಲಿ ಇಷ್ಟು ಸ್ಟೇಟ್ 3-4 ವರ್ಷ ಸುತ್ತಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಸೊ ಅವರು ಸಮಗ್ರವಾದ ಅಂದ್ರೆ ಈ ದೇಶಕ್ಕೆ ಏನ್ ಬೇಕು ಅಂತ ಶಿಕ್ಷಣ ನೀತಿ ಯಾವಾಗ 34-40 ವರ್ಷ ಹಿಂದ್ಗಡೆ ಮಾಡಿದ್ದಂತ ಶಿಕ್ಷಣ ನೀತಿಯನ್ನ, ಸೊ ಇದನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅಂದ್ರೆ ನೋಡಿ, ಅವತ್ತೇ ನಾವೊಂದು ಸಿಲೆಬಸ್ ಆಗ್ಲಿ, ಒಂದು ಶಿಕ್ಷಣ ನೀತಿಯನ್ನ ಇದು ಮಾಡ್ಬೇಕಾದ್ರೆ ನಾವು ಒಂದು 20 ವರ್ಷ 30 ವರ್ಷ ವಿಷನ್ ಇಟ್ಕೊಂಡು ನಾವು ಶಿಕ್ಷಣ ನೀತಿಯನ್ನು ರೂಪಿಸಬೇಕಾಗುತ್ತೆ. ಇವನ್ ನಾವು ಇಂಡಸ್ಟ್ರಿಗೆ ಆಗಿರ್ಬೋದು, ಮಾರ್ಕೆಟ್ಗೆ ಆಗಿರ್ಬೋದು, ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಏನೇನು ಚೇಂಜಸ್ ಆಗುತ್ತೆ ವಿಜುವಲೈಸ್ ಮಾಡಬೇಕು. 20 ವರ್ಷ 30 ವರ್ಷ ಯಾವ ಡೈರೆಕ್ಷನ್ಸ್ ಅಲ್ಲಿ ನಡೀತಾ ಇದೆ ಅಂತ ಆ ವಿಜುವಲೈಸೇಷನ್ ಸಮಿತಿ ಮಾಡಿ, ಸೊ ಈ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಸಮಿತಿ ನಮ್ಮ ದೇಶಕ್ಕೆ ನೀಡಿದೆ. ಮತ್ತೆ ನಾವು ಈ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಮಾತನಾಡುವಾಗೆಲ್ಲ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾಲದಲ್ಲಿ ಏನಿತ್ತಲ್ಲ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ, ಅದೇನೆ ಸ್ವಾತಂತ್ರ್ಯ ನಂತರ ಕೂಡ ಮುಂದುವರಿತು. ಮತ್ತೆ ಅದರಲ್ಲಿ ಯಾವ್ಯಾವ ತರ ಲೋಪದೋಷ ಇತ್ತು, ನ್ಯೂನತೆ ಇತ್ತು, ಈ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಆಗಿದೆ. ಇದನ್ನ ಬದಲಾವಣೆ ಮಾಡಿ ಭಾರತೀಯ ಶಿಕ್ಷಣ ಪದ್ಧತಿಯನ್ನ ಅಳವಡಿಸಬೇಕು ಅನ್ನುವ ಒಂದು ವಿಚಾರದ ಆಧಾರದ ಮೇಲೆ ತುಂಬಾ ವ್ಯಾಪಕವಾದ ಚರ್ಚೆನೂ ಆಗಿದೆ. ಈ ಒಂದು ಅಂಶ NEP ನಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ ಅಂತ ತಾವು ಹೇಳಿ. ನ್ಯೂ ಎಜುಕೇಶನ್ ಪಾಲಿಸಿ ಮತ್ತೆ ಅದರ ಉದ್ದೇಶಗಳೇನು ಅಂತಂದ್ರೆ, ಸೊ ಪ್ರತಿಯೊಬ್ಬರಿಗೂ ಅವರದೇ ಆದ ಭಾಷೆಯಲ್ಲಿ, ಅಂದ್ರೆ ನಮ್ಮದು ಕರ್ನಾಟಕ, ಸೊ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಅವ್ರಿಗೆ ಶಿಕ್ಷಣ ಕೊಟ್ರೆ ಸೊ ಅದು ಖಂಡಿತವಾಗಿಯೂ ಜನಕ್ಕೆ ತಲುಪುತ್ತೆ, ಮತ್ತೆ ಅವರು ಅದರಲ್ಲಿ ಶಿಕ್ಷಣ ಪಡೆದ್ರೆ ಲಾಭ ಇರುತ್ತೆ ಅಂತ ಅನ್ಬಿಟ್ಟು ಅಂತ ಈ ಶಿಕ್ಷಣದಲ್ಲಿ ನೀತಿಯಲ್ಲಿ ಒತ್ತಿ ಹೇಳಿದ್ದಾರೆ. ಇವಾಗ ಅವ್ರ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಥವಾ ಸೌತ್ ಕೊರಿಯಾ ಆಗಿರ್ಬೋದು, ಅದೇ ಲ್ಯಾಂಗ್ವೇಜ್ ಅಲ್ಲಿ, ಅವ್ರದೇ ಲ್ಯಾಂಗ್ವೇಜ್ ಅಲ್ಲಿ ಅವರು, ಬಟ್ ಅವರು ಇದಾಗಿಲ್ವಾ, ಅಚೀವ್ ಮಾಡಿಲ್ವಾ, ಅವರು ವರ್ಲ್ಡ್ ಅಲ್ಲಿ ಸೂಪರ್ ಪವರ್ಸ್ ಆಗಿಲ್ವಾ, ಅಥವಾ ಎಜುಕೇಶನಲ್ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಅಥವಾ ಬೇರೆ ಇದ್ರಲ್ಲಿ. ಅದರಿಂದ ಸೊ ನಾವು ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇಂಗ್ಲಿಷ್ ಕಲಿತಾ ಇದ್ವಿ, ಹಿಂದಿ ಕಲಿತಾ ಇದ್ವಿ, ಮತ್ತೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡನೂ ಕಲಿತಾ ಇದ್ವಿ. ಸೊ ನಾವು ಆಫ್ಟರ್ 10th ಆದ್ಮೇಲೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಬರ್ತೀವಿ. ಸೊ ನಾವು ಐದರ್ ಇಂಗ್ಲಿಷ್ ಅಲ್ಲೂ ಸರಿಯಾಗಿ ಪರಿಪಕ್ವಾಗ್ತಾ ಇಲ್ಲ, ಕನ್ನಡದಲ್ಲೂ ಸರಿಯಾಗಿ ಪರಿಪಕ್ವಾಗ್ತಾ ಇಲ್ಲ. ಸೊ ನಮ್ಮ ಹೊಸ ನೀತಿಯಲ್ಲಿ ಸೊ ಬೇಸಿಕ್ ಆಗಿ ನೀವು ಫಸ್ಟ್ ಬಿಗಿನಿಂಗ್ ಅಲ್ಲಿ ನೀವು ಕನ್ನಡ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಯಾವುದೇ ರಾಜ್ಯ ಇರ್ಬೋದು, ಆಯಾ ಇದರಲ್ಲಿ ನೀವು ಎಜುಕೇಶನ್ ಕೊಡಿ ಅಂತ ಅಂದ್ಬಿಟ್ಟು ಅಂತ ಬಹಳ ಇದು ಮಾಡಿದ್ದಾರೆ. ಸೊ ಆದ್ದರಿಂದ ಇವನ್ ಸ್ಕೂಲ್ ಎಜುಕೇಶನ್, ನಾವು ಕಾಲೇಜ್ ಎಜುಕೇಶನ್ ಬಗ್ಗೆ ಮಾಡ್ತಾ ಇದ್ದೀವಿ. ನಾವು ಕಾಲೇಜ್ ಎಜುಕೇಶನ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ನಾವು ಇವನ್ 2 years ನಾವು ಲೋಕಲ್ ಲ್ಯಾಂಗ್ವೇಜ್ ನ ಕಂಪಲ್ಸರಿ ಆಗಿ ಟೀಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಇವನ್ ಸ್ಕೂಲ್ ಎಜುಕೇಶನ್ ಅಲ್ಲಿ ಅಷ್ಟೇ ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ನೀವು ಟೀಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಇದು ಮಾಡಿದ್ರೆ. ಮೆಕಾಲೆ ಶಿಕ್ಷಣ ನೀತಿ ಬಗ್ಗೆ ಬೇರೆ ಬೇರೆ ರೀತಿ ಎಲ್ಲರೂ ಮಾತಾಡ್ತಾರೆ. ನಾನು ಅದನ್ನ 100% ಸರಿ ಅಥವಾ ತಪ್ಪು ಅಂತ ಒಪ್ಕೊಳ್ಳಲ್ಲ, ನಾನು ಅದನ್ನ ಇದು ಮಾಡ್ತೀನಿ. ಬಟ್ ಏನಂತಂದ್ರೆ ಮೆಕಾಲೆ ಕೆಲವು ಅನುಕೂಲಗಳಾಗಿದೆ, ಕೆಲವು ಅನಾನುಕೂಲಗಳಾಗಿದೆ ಮೆಕಾಲೆ ಶಿಕ್ಷಣ ನೀತಿಯಿಂದ. ಯಾಕಂದ್ರೆ ಏನು ಇಂಗ್ಲಿಷ್ ಕಲ್ತಿರೋದ್ರಿಂದ. ಸೊ ಇವಾಗ ನಮ್ದು 140 ಕೋಟಿ ಜನಸಂಖ್ಯೆ ಇದೆ. ಯಾವುದೇ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. ನಾವು 7 ಕೋಟಿ ಜನಸಂಖ್ಯೆಗೂ ಎಲ್ಲಾನು ನಾವು ಇದು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಭಾಷೆ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ, ಯಾವುದೇ ಭಾಷೆ ಆಗಿರ್ಬೋದು, ಕಲ್ತ್ರೆ ಅವರಿಗೆ ಬೇರೆ ಬೇರೆ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಸೊ ಆದ್ರಿಂದ ಈ ಇಶ್ಯೂ ಬಗ್ಗೆ ಜಾಸ್ತಿ ಇದ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಟೀಚರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದ್ಬಿಟ್ಟು ನೀಟಾಗಿ ಇದು ಮಾಡಿದೀವಿ. ಸೊ ನಾವು ಆಕ್ಚುಲಿ ಯೂನಿವರ್ಸಿಟಿಗಳಿಂದ ಡೆಪ್ಯೂಟ್ ಮಾಡಿದೀವಿ ಒಂದು ಟೀಚರ್ನ, ನಾವು ಇಲ್ಲಿ ಟ್ರೈನ್ ಮಾಡಿ ನೀವಾಗಲ್ಲಿ ಇದು ಮಾಡಿ ಅಂತ ಅಂದ್ಬಿಟ್ಟು ಅಂತ. ಸೊ ಈ ರೀತಿ ಆಗಿದ್ರಿಂದ ಸೊ ಖಂಡಿತವಾಗಿ ಅದೇನು ನಮ್ಗೆ ಪ್ರಾಬ್ಲಮ್ ಆಗಿದೆ. ಮತ್ತೆ ತಾವಾಗಲೇ ಹೇಳಿದ್ರಿ, ಇಂಡಸ್ಟ್ರಿ ಡಿಮ್ಯಾಂಡ್ ಅನ್ನ ಎಜುಕೇಶನ್ ಸಂಸ್ಥೆಗಳು ಹೇಗೆ ಪೂರೈಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಈಗ ಈ NEP ನಲ್ಲಿ ಈ ಪ್ರಸಕ್ತ ಜಾಗತಿಕ ಸಂದರ್ಭಕ್ಕೆ ತಕ್ಕಂತೆ ಯುವ ಜನರನ್ನ, ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸುವ ರೀತಿಯಲ್ಲಿ ಈ ನೀತಿ ಹೇಗೆ ಪೂರಕ ಅಂತ ತಾವು ಹೇಳ್ತೀರಿ? ಈಗ ನೋಡಿ, ಮೊದಲೇನಿತ್ತು ನಮ್ದು ಸಿಸ್ಟಮ್ 10+2+3 ಅಂತ ಇತ್ತು. 10ನೇ ಕ್ಲಾಸು ಮತ್ತೆ PUC ಮತ್ತೆ ಡಿಗ್ರಿ ಮತ್ತೆ 2 ವರ್ಷ PG ಆಮೇಲೆ PhD, ಈ ಸಿಸ್ಟಮ್ ಇತ್ತು ಆಕ್ಚುಲಿ. ಸೊ ಈಗ
ನಾವು ನ್ಯೂ ಸಿಸ್ಟಮ್ ಅಲ್ಲಿ 5+3+4 ಅಂತ ಅಂದ್ಬಿಟ್ಟು ಅಂತ ಈ ಸಿಸ್ಟಮ್ಗೆ ನಾವು ಅಡಾಪ್ಟ್ ಮಾಡಿದ್ವಿ. ಅಂದ್ರೆ 5 ವರ್ಷ ಇದಕ್ಕೆ ಫೌಂಡೇಶನ್ ಇದು ಮಾಡಂತ ಅಂದ್ಬಿಟ್ಟು 3 years ಪ್ರೀ ಸ್ಕೂಲು, ಆಮೇಲೆ 1ನೇ ಕ್ಲಾಸು 2ನೇ ಕ್ಲಾಸು ಅಂತ ಅಂದ್ಬಿಟ್ಟು ಅಂತ, ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ವರ್ಗು ಗ್ರೇಡ್ 1, 2 ಕಂಪ್ಲೀಟ್ ಮಾಡ್ತಾರೆ. ಸೊ ಅದರಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ, ಅಂದ್ರೆ ಜಸ್ಟ್ ಲೈಕ್ ನಾವೇನು ಹೇಳ್ತೀವಿ ಫನ್ ಅಂಡ್ ಲರ್ನ್ ಅಂತ. ಇವಾಗ ತಮಗೆ ಗೊತ್ತಿದೆ, ಈಗ ಏನು ಈ ಪ್ರೈಮರಿ ಸ್ಕೂಲ್ ಅಂದರೆ ಬಿಫೋರ್ ಕಮಿಂಗ್ ಟು ಫಸ್ಟ್ ಸ್ಟ್ಯಾಂಡರ್ಡ್ 3 ವರ್ಷ ಅವ್ರನ್ನ ಪ್ರೀ ಸ್ಕೂಲ್ ಅಂತ, ಆಮೇಲೆ LKG UKG ಅಂತ ಅಂದ್ಬಿಟ್ಟು ಸುಲಿಗೆ ಮಾಡ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ಸಲ್ಲಿ, ಪ್ರೈವೇಟ್ ಇದರಲ್ಲಿ ಬೇಬಿ ಸಿಟ್ಟಿಂಗ್ಗಳಲ್ಲಿ ಅಲ್ಲೆಲ್ಲ. ಸೊ ಈಗ ನಮ್ಮ ಹೊಸ ಶಿಕ್ಷಣ ನೀತಿಯಿಂದ ಅಲ್ಲಿಂದನೇ ಶುರುವಾಗೋದ್ರಿಂದ ಸೊ ನಮ್ಮ ಪೇರೆಂಟ್ಸ್ಗೂ ವಿದ್ಯಾರ್ಥಿಗಳಿಗೂ ಅಲ್ಲಿಂದ ಇದಾಗುತ್ತೆ. ಯಾಕೆಂತಂದರೆ ಇವಾಗ ನಾವು ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸಲ್ಲಿ ನೋಡ್ತಾ ಇದ್ವಿ, ಆ ಚಿಕ್ಕ ಮಕ್ಕಳಿಗೇನೆ ಇಷ್ಟು ಬ್ಯಾಗ್ ಬುಕ್ಸ್ ಹಾಕಿ ಅವ್ರಿಗೆ ಹೊರೆಯೋಕ್ಕಾಗ್ದಂಗೆ ತೊಗೊಂಡೋಗಿ ಅವ್ರಿಗೆ ಅಲ್ಲಿಂದನೇ ಎಲ್ಲ ತಲೆ ತುರುಕಿ ಇದು ಮಾಡ್ತಾರೆ. ಆದರೆ ಈ ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ ಸೊ ಜಸ್ಟ್ ಲೈಕ್ ಫನ್ ಆ್ಯಂಡ್ ಲರ್ನ್ ಅಂತ, ಅಂದರೆ ಮಕ್ಕಳಿಗೆ ಆಟದ ಮಾದರಿಯಲ್ಲಿ ನೀವು ಅವ್ರಿಗೆ ಹೇಳ್ಕೊಡಿ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಇದನ್ನೇ ಇದು ಮಾಡಿ ಅಂತ ಅಂದ್ಬಿಟ್ಟು ಅಂತ. ಸೊ ಇದು ಆ ರೀತಿಯಿಂದ ಇದು ಮಾಡ್ತಾರೆ. ಆಮೇಲೆ 3ನೇ ಕ್ಲಾಸ್ಗೆ ಬಂದಮೇಲೆ, 3ನೇ ಕ್ಲಾಸ್ ಸ್ಟೂಡೆಂಟ್ಸ್ ಬಂದಮೇಲೆ ಅವ್ರಿಗೆ ಆಯಾ ವಿಷಯಗಳನ್ನ ಪರಿಚಯ ಮಾಡಿ ಅಂತ. ಇವು ಯಾವುದು ಸಮಾಜ ಇರ್ಬೋದು, ಗಣಿತ ಇರ್ಬೋದು, ಅಥವಾ ವಿಜ್ಞಾನ ಇರ್ಬೋದು, ಅಥವಾ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಆ ಥರ ವಿಷಯಗಳನ್ನ ನೀವು ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೂ ನೀವು ಪರಿಚಯ ಮಾಡಿ, ಅದಾದಮೇಲೆ 6ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಮಾತ್ರ ನೀವು ಟೆಕ್ಸ್ಟ್ ಬುಕ್ಸ್ನ ಇಂಟ್ರೊಡ್ಯೂಸ್ ಮಾಡಿ, ಟೆಕ್ಸ್ಟ್ ಬುಕ್ಸ್ನ ನೀವು ಪರಿಚಯ ಮಾಡಿ ಸ್ಟೂಡೆಂಟ್ಸ್ಗೆ. ಆ ಟೆಕ್ಸ್ಟ್ ಬುಕ್ಸಲ್ಲಿ ಸ್ಕಿಲ್ಸು ಮತ್ತು ಅಬ್ಸ್ಟ್ರಾಕ್ಟ್ಸು ಮತ್ತು ಈ ಥರ ಇದನ್ನು ನೀವು ಆ ಸ್ಟೂಡೆಂಟ್ಸ್ಗೆ ಅಲ್ಲಿಂದನೇ ಇದು ಮಾಡಿ, ಅಂದರೆ ಆ ಪರಿಚಯ ಮಾಡಿ ಅಂತ ಅಂದ್ಬಿಟ್ಟು. ಈಗ ನಮ್ಮ ಪ್ರೆಸೆಂಟ್ ಇದರಲ್ಲಿ ಇವನ್ ನಾವು ಡಿಗ್ರಿಯಲ್ಲೂ ಸಹಿತ, ನಾವು PGಯಲ್ಲಿ ಸಹಿತ ನಾವು ಸ್ಕಿಲ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಾವು. ಹೌದು. ಸೊ ಸ್ಕಿಲ್ ಆದ್ದರಿಂದ ಇಲ್ಲಿ ಹೊಸ ಶಿಕ್ಷಣ ನೀತಿಯಲ್ಲಿ ಏನು ಹೇಳ್ತಾರೆ, ನಿಮಗೆ 9ನೇ ಕ್ಲಾಸು 10ನೇ ಕ್ಲಾಸ್ ಅಂತಾನೆ ನಿಮಗೆ ಕಂಪ್ಲೀಟ್ ಆಗಿ ನೀವು ಅಲ್ಲಿಂದನೇ ಅವ್ರಿಗೆ ಕೊಟ್ಕೊಂಬನ್ನಿ, ಕೌಶಲ್ಯನ ನೀವು ಅವ್ರಿಗೆ ಕೊಡಿ, ತರಬೇತಿ ಕೊಡಿ. ಆ ತರಬೇತಿ ಕೊಟ್ಟರೆ ಅವನು ಯಾವುದು ಬೇಕೋ ಅದನ್ನು ಆ ಏಜಲ್ಲಿ ಸೆಲೆಕ್ಟ್ ಮಾಡ್ಕೋತಾನೆ. ಯಾವ ಇದಕ್ಕೆ ಹೋಗ್ಬೇಕು, ಅವನು ಫಿಟ್ಟರ್ ಆಗಬೇಕಾ, ವೆಲ್ಡರ್ ಆಗಬೇಕಾ, ಮೆಕ್ಯಾನಿಕ್ ಇಂಜಿನಿಯರ್ ಆಗಬೇಕಾ, ಮತ್ತೊಂದು ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಅವರು ಡಿಸೈಡ್ ಮಾಡೋದ್ರಿಂದ ನಿಮಗೆ ಆ ಡೈರೆಕ್ಷನ್ಸಲ್ಲಿ ಅಲ್ಲಿ ತಿಳುವಳಿಕೆ ಕೊಟ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಅಂತ ಈ ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ ಇದನ್ನು ಇದು ಮಾಡಿದ್ದಾರೆ. ಸೊ ಇದನ್ನೆಲ್ಲನೂ ಸೊ 6ರಿಂದ 8ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಇದು ಮಾಡಬೇಕು. ಮತ್ತು ಗ್ರೇಡ್ 9ರಿಂದ 12ವರೆಗೂ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಬೇರೆ ಬೇರೆ ಸಬ್ಜೆಕ್ಟ್ಸ್ ಓದಿ ಅಂತ. ಇವಾಗ ನಾವೇನ್ ಮಾಡ್ತಾ ಇದ್ವಿ ಮೊದಲೆಲ್ಲನೂ ಸೊ 4 ಸಬ್ಜೆಕ್ಟ್ ಬಿಟ್ರೆ ಬೇರೆ ಯಾವುದು ಸ್ಟೂಡೆಂಟ್ಸ್ಗಿಲ್ಲ, ಅಂದ್ರೆ ಏನೋ ಲ್ಯಾಂಗ್ವೇಜ್ ಬಿಟ್ರೆ ಸೊ ಸೋಷಿಯಲ್ ಸ್ಟಡೀಸು, ಸೋಷಿಯಲ್ ಸ್ಟಡೀಸು, ಮ್ಯಾಥಮೆಟಿಕ್ಸು, ಸಮಾಜ ವಿಜ್ಞಾನ, ಈ ಅಷ್ಟೇನೆ. ಸೊ ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ, ನಿನಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಸಬ್ಜೆಕ್ಟ್ಸ್ ತಗೊಂಡು ಓದಿ ನೀವು. ಸೊ ಯಾಕೆ ನೀವು ರಿಸ್ಟ್ರಿಕ್ಟಿವ್ ಆರ್ಟ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿ ಹೌದು, ಯಾವ್ದಾದ್ರು ಒಂದು ಸೈನ್ಸ್ ತಗೊಂಡು ಸೈನ್ಸ್ ಓದ್ತಾ ಇರೋ ವಿದ್ಯಾರ್ಥಿ ಸಾಹಿತ್ಯ ಆತನಿಗೆ ಆಸಕ್ತಿ, ಸಂಗೀತ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಫಾರಿನ್ ಕಂಟ್ರೀಸ್ ಅಲ್ಲಿ ಫಿಸಿಕ್ಸ್ ತಗೊಂಡಿರ್ತಾನೆ, ಮತ್ತೆ 2 ಸಬ್ಜೆಕ್ಟ್ ಒಂದು ಮ್ಯೂಸಿಕ್ ತಗೊಂಡಿರ್ತಾನೆ, ಇನ್ನೊಂದು ಯಾವುದೋ ಒಂದು ಹಿಸ್ಟ್ರಿ ತಗೊಂಡಿರ್ತಾನೆ. ಸೊ ಆ ರೀತಿ ಅವನು ಯಾವುದಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅದನ್ನ ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಏರ್ಬೇಡಿ. ಡೋಂಟ್ ಇಂಪೋಸ್ ಸಬ್ಜೆಕ್ಟ್ಸ್. ಯಾಕಂದ್ರೆ ನಾವು ಒಂದು ಕಂಪಾರ್ಟ್ಮೆಂಟಲೈಸೇಷನ್ ಮಾಡ್ಬಿಟ್ಟಿದ್ವಿ ನಾವು. ಇವಾಗ ಫಾರ್ ಎಕ್ಸಾಂಪಲ್ PCMB ಅಂದ್ರೆ PCMB ಓದ್ಬೇಕು, ವಿಭಾಗ ಮಾಡ್ಬಿಟ್ಟಿದ್ವಿ. ಅದರಿಂದ ಅವ್ನು ಆಚೆ ಹೋಗಕ್ಕೆ ಆಗೋದೇ ಇಲ್ಲ. ಆದ್ರೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸ್ MSc ಮಾಡ್ಬೇಕಾದ್ರೆ ಫಿಸಿಕ್ಸ್ ಮೇಜರ್ ತಗೊಳ್ಳಿ, ಫಿಸಿಕ್ಸ್ ಅಲ್ಲಿ ಓದ್ಕೊಂಡ್ ಬನ್ನಿ. ಬೇರೆ ಸಬ್ಜೆಕ್ಟ್ಸ್ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಸಂಗೀತ ಇದೆಯಾ, ಅಥವಾ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಇದೆಯಾ, ಅಥವಾ ಇನ್ನೇನು ಲಿಟ್ರೇಚರ್ ಇದೆಯಾ, ಅಥವಾ ಕನ್ನಡ ಓದ್ಬೇಕಾ, ಅಥವಾ ಇನ್ನೇನು ಓದಿ ಅಂತ ಅಂದ್ಬಿಟ್ಟು ಈ ರೀತಿ ನಮ್ಗೆ ಬ್ಯಾರಿಯರ್ ತೆಗೆದಾಕಿದ್ವಿ. ಅಂದ್ರೆ ಯಾರಿಗೆ ಏನ್ ಬೇಕೋ ಅದನ್ನ ಕಲೀಲಿ, ಆಯ್ಕೆಯಲ್ಲಿ ಸ್ವಾತಂತ್ರ್ಯ ಇದರಲ್ಲಿ ಕೊಟ್ಟಿದ್ದಾರೆ ಖಂಡಿತವಾಗಿ. ಮತ್ತೆ ಇದಲ್ದಿರ ಈಗ ನಮ್ಮ ಶಿಕ್ಷಣದಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮತ್ತೆ ತಂತ್ರಜ್ಞಾನದ ಬಳಕೆ, ಇವುಗಳು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬದಲಾಯಿಸುತ್ತೆ ಅಂತ. ಖಂಡಿತವಾಗಿ ಈಗ ನಾವೇನು ಪ್ರೆಸೆಂಟ್ ನಾವು ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿ ಇದೆ, ಸೊ ಇದು ನಾವು ಒಂದು ರೀತಿ ಆಗಲೇ ಹೇಳಿದೆ ಕಂಪಾರ್ಟ್ಮೆಂಟಲೈಸೇಷನ್ ಮಾಡಿ, ಸೊ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನಾನು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟರ್ ಆಗಿದ್ದು. ಆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು 4-5 ಜನ BCom ಮಾಡಿರ್ತಕ್ಕಂಥವ್ರು, ಅದು ಏನೋ 60-70% ಮಾಡಿರ್ತಕ್ಕಂಥ ಎಂಪ್ಲಾಯೀಸ್ನ ತಗೊಂಡೆ. ಸುಮ್ಮನೆ ಒಂದು ಬ್ಯಾಂಕ್ ರೀಕನ್ಸಿಲ್ ಸ್ಟೇಟ್ಮೆಂಟ್ ಮಾಡ್ಕೊಂಬನ್ರಿ ಅಂತ ಕಳಿಸಿದೆ, ಮೈಸೂರು ಬ್ಯಾಂಕ್ ಕಳಿಸಿದೆ. ಸರ್ ಹಾಗಂದ್ರೆ ಏನು ಅಂದ್ರೆ ನಾವು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣದಲ್ಲಿ
ಒಂದು BCom ಸ್ಟೂಡೆಂಟ್ಗೆ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಥವಾ ಅವರು ಕಲ್ತಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಶಿಕ್ಷಣ ಕೊಡ್ತಾ ಇದೀವಿ. ಸೊ ಆ ವರ್ಷನೇ ಅಲ್ಲ, ಈಗ ನೋಡಿ ತುಂಬಾ ಜನ ಸೈನ್ಸ್ ಸ್ಟ್ರೀಮ್ ಅಥವಾ ಎಂಜಿನಿಯರಿಂಗ್ ಸ್ಟ್ರೀಮ್ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಬಗ್ಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಇಲ್ಲ. ಹೌದು ಹೌದು, ನಾವು ಎಷ್ಟೋ ಸಾರಿ ನಾವು ಚುನಾವಣೆ ಬಂದಾಗ ಇದು ನೋಡ್ತಾ ಇರ್ತೀವಿ, ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಯಾರು ಇದು ಮಾಡ್ಬೇಕು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಅಷ್ಟು ಕನಿಷ್ಠ ಜ್ಞಾನನೂ ಇಲ್ಲದೆ ಇರ್ತಕ್ಕಂಥ ನಮ್ಮಲ್ಲಿ ಜನ ಇದೆ. ಅದರಿಂದ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನಮ್ಮ ಉದ್ದೇಶ ಏನು ಅಂದ್ರೆ ಹೊಸ ನೀತಿ, ಎಲ್ರಿಗೂ ಶಿಕ್ಷಣ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಸಿಗಬೇಕು, ಮತ್ತೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು, ಮತ್ತು ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದನೇ. ಯಾಕೆಂದರೆ ಇವಾಗ ಹುಡುಗನಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ಮಾತ್ರ ಅವ್ನಿಗೆ ಅನುಕೂಲ ಆಗುತ್ತೆ, ಒಂದು ಸ್ಟೂಡೆಂಟ್ಗೆ ಏನು ಬೇಕೋ ಅದನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ನಮಗೇನು ಗೊತ್ತಿದೆ ಅಥವಾ ನಮಗೇನು ಇದರ ಸಿಲೆಬಸ್ಸಲ್ಲಿ ಇದೆ ಅಂತ ಕೊಟ್ಟರೆ ಅದು ಇಟ್ಸ್ ಆಫ್ ನೋ ಯೂಸ್. ಸೊ ಆದ್ದರಿಂದ ಖಂಡಿತವಾಗಿ ಈ ಹೊಸ ಶಿಕ್ಷಣ ರೀತಿಯಲ್ಲಿ ಏನೇನು ಈ ಲ್ಯಾಕೋನಾಸ್ ಹಿಂದೆ ಇತ್ತು ಅದನ್ನೆಲ್ಲ ಓವರ್ಕಮ್ ಮಾಡಿ, ಸೊ ಒಂದು ವಿದ್ಯಾರ್ಥಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದರೆ ಎಲ್ಲ ರೀತಿಯಿಂದ ಅವನಿಗೆ ಇದಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಅದು ನೋಡ್ಬೇಕು ಅದು ಎಷ್ಟು ಅಕ್ಸೆಪ್ಟ್ ಮಾಡ್ಕೋತಾರೆ. ಈಗ ಆಲ್ರೆಡಿ 5 ವರ್ಷ ಆಗಿದೆ. ಸೊ ನಾವು ಆಕ್ಚುಲಿ ಅದನ್ನ ರಿಸಲ್ಟ್ ನೋಡ್ಬೇಕಾದ್ರೆ ಇನ್ನೂ ಒಂದು 10-12 ವರ್ಷ ನೋಡ್ಬೇಕು ಆಗುತ್ತೆ, ನಮ್ಗೆ 15 ವರ್ಷ ಆಗುತ್ತೆ ಆಕ್ಚುಲಿ ಅದನ್ನೆಲ್ಲ ಇದು ಮಾಡ್ಬೇಕಂದ್ರೆ. ಬಟ್ ಖಂಡಿತವಾಗಿಯೂ ಇದು ಒಂದು ರೈಟ್ ಡೈರೆಕ್ಷನ್ಸ್ ಅಲ್ಲಿ ನಡೀತಾ ಇದೆ ಅಂತ ನಾನು ಈ 5 ವರ್ಷವನ್ನೇ ಪರಿಗಣಿಸಿದ್ರೆ ಅದರಲ್ಲಿ ಸ್ವಲ್ಪನಾದ್ರೂ ಏನಾದರೂ ಬದಲಾವಣೆ ಆಗಿದೆ ಅಂತ ತಾವು ಹೇಳ್ತೀರಾ? ಸೊ ಖಂಡಿತವಾಗಿ ಅಂದರೆ ಇವಾಗ ನೋಡಿ ನಮ್ಮ ಮೈಂಡ್ ಸೆಟ್ ನಾವು ಇದಕ್ಕೆ ಇದು ಮಾಡ್ಕೊಂಡ್ಬಿಟ್ಟಿದ್ವಿ, ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಇವನ್ ಹೊಸ ಶಿಕ್ಷಣ ನೀತಿ ನಾವು ನೋಡಿ, ನಮ್ಮ ಕರ್ನಾಟಕನೇ ಆಕ್ಚುಲಿ ಮೊದಲು ಫಸ್ಟ್ ಸ್ಟೇಟ್ ಟು ಇಂಟ್ರೊಡ್ಯೂಸ್ NEP. ಹೌದು, ಆಯ್ತಾ. ಸೊ ಆದ್ರೆ ನಮ್ಮ ಸ್ಟೇಟ್ನೇ ನೋಡಿಕೊಂಡು ಬೇರೆ ಎಂಟೈರ್ ಕಂಟ್ರಿಯಲ್ಲಿ ಇದು ಮಾಡಿದ್ರು. ಸೊ ನಮ್ಮ ಸ್ಟೇಟಲ್ಲಿ ನಾವು ಆಕ್ಚುಲಿ 3 ವರ್ಷ ಆದಮೇಲೆ ಹೊಸ ಸರ್ಕಾರ ಬಂತು. ಯಾಕಂದ್ರೆ ನಾವು ಅದನ್ನು ಇದು ಕಮೆಂಟ್ ಮಾಡೋಕ್ಕಾಗಲ್ಲ, ನೀವು ಯಾಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಂತ. ಸೊ ಅದನ್ನು ಆ್ಯಕ್ಚುಲಿ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಸ್ಟೇಟಲ್ಲಿ. ಸೊ ಈಗ ಹೊಸ ಸರ್ಕಾರ ಬಂದ ಮೇಲೆ ಅದನ್ನು ಚೇಂಜ್ ಮಾಡಿದ್ದಾರೆ. ಸೊ ಯಾವತ್ತೂ ಅಷ್ಟೇ ಚೇಂಜ್ ಒಳ್ಳೇದಕ್ಕಿದ್ರೆ ಒಳ್ಳೆಯದು. ಸೊ ಈಗ ಖಂಡಿತವಾಗಿ ನಾವು ಬೇರೆ ಬೇರೆ ಸ್ಟೇಟ್ಸ್ಗೆ ಹೋದಾಗ ಅಂದರೆ ಮೊದಲ ಅಪ್ರೋಚ್ಗೂ ಈಗ ಅಪ್ರೋಚ್ಗೂ ಸ್ಟೂಡೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಅಪ್ರೋಚ್ ಆಗಿರ್ಬೋದು, ಖಂಡಿತವಾಗಿ ಲಾಟ್ ಆಫ್ ಡಿಫ್ರೆನ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಸ್ಟೂಡೆಂಟ್ಸು ಅಷ್ಟೇ. ಏಕೆಂತಂದರೆ ಮೊದಲೆಲ್ಲ ನಾವು 3-4 ಸಬ್ಜೆಕ್ಟ್ ಓದಬೇಕಾಯ್ತು. ಈಗ ಒಂದು ಸಬ್ಜೆಕ್ಟ್ ಮೇಜರ್ ತೊಗೊಂಡು ಮೈನರ್ ಸಬ್ಜೆಕ್ಟ್ಸ್ ತೊಗೊಂಡು ಆ ಮೇಜರ್ ಸಬ್ಜೆಕ್ಟಲ್ಲೇ ಅವರು ಪರಿಣಿತಿಯನ್ನು ಪಡಿತಾ ಇದ್ದಾರೆ. ಸೊ ಅದರಿಂದ ಖಂಡಿತವಾಗಿ ಇದು ಅವ್ರಿಗೆ ಮುಂದೆ ಅವರು ಏನು ಮಾಡಬೇಕು ಅಂತಿದ್ದಾರೋ 100% ಅವರ ಗುರಿನ ರೀಚ್ ಮಾಡಲಿಕ್ಕೆ ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ. ಈಗ ತಾವು ಹೇಳಿದ ಹಾಗೆ ಇಡೀ ದೇಶದಲ್ಲಿ ಕರ್ನಾಟಕ NEPಯನ್ನ ಪರಿಚಯಿಸಿದಂತಹ ಮೊದಲನೇ ರಾಜ್ಯ. ಆದರೆ ಬದಲಾದ ಸಂದರ್ಭದಲ್ಲಿ ಸರ್ಕಾರಗಳು ಬದಲಾದಾಗ ಅದನ್ನು ನಾವು ಮುಂದುವರಿಸೋದಿಲ್ಲ, ರದ್ದು ಮಾಡ್ತೀವಿ, ಮತ್ತು ನಮ್ಮ ರಾಜ್ಯದ ಶಿಕ್ಷಣ ನೀತಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ನಾವು ಕಂಡಿದ್ದೇವೆ. ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ, ಪೋಷಕರಲ್ಲಿ ಯಾವ ಥರ ಗೊಂದಲ ಆಗುತ್ತೆ, ಮತ್ತು ಇಂಟರ್ ಸ್ಟೇಟ್ ಸ್ಟೂಡೆಂಟ್ಸ್ ಬೇರೆ ರಾಜ್ಯಗಳಲ್ಲಿ NEP ಅಡಿ ಓದಿದಂಥ ಅಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬಂದಾಗ ಯಾವ ರೀತಿ ಅವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಹೇಳ್ಬೋದಾ? ಖಂಡಿತ ಇದು ನೋಡಿ, ನಮ್ಮ ಕರ್ನಾಟಕ ಅಂತ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ, ಮೆಡ್ರಾಸ್ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ನಮ್ಮ ಇದಾಗಿರ್ಬೋದು, ನಾವು ವಿ ಆರ್ ನೋನ್ ಫಾರ್ ಕ್ವಾಲಿಟಿ ಎಜುಕೇಷನ್. ಸೊ ಅದರಿಂದ ನಮ್ಮ ದೇಶದಲ್ಲಿ ಅಲ್ಲ, ಬೇರೆ ದೇಶದ ಸ್ಟೂಡೆಂಟ್ಸು ಬರ್ತಾ ಇದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇವಾಗ NEP ಎಂಟೈರ್ ಸ್ಟೇಟ್ಗೆ ಎಂಟೈರ್ ಕಂಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕೆಲವು ರಾಜ್ಯಗಳು ಮಾತ್ರ ಇಂಟ್ರೊಡ್ಯೂಸ್ ಮಾಡಿಲ್ಲ. ಖಂಡಿತವಾಗಿ ಇದು ಇದಾಗುತ್ತೆ. ಯಾಕೆಂತಂದ್ರೆ ಈಗ ರಿಕ್ರೂಟ್ಮೆಂಟ್ ಬರ್ತೀವಿ, ಎಲ್ಲ ಡಿಗ್ರಿ ಅವರು ಈಗ NEP ಸ್ಟೂಡೆಂಟ್ಸ್ ಈಚೆ ಬರ್ತಾರೆ, ಗ್ರಾಜುಯೇಟ್ಸ್ ಆಗಿ ಈಚೆ ಬರ್ತಾರೆ, 4 years ಡಿಗ್ರಿಯಿಂದ ಈಚೆ ಬರ್ತಾರೆ. ಅಕಸ್ಮಾತ್ ಯಾವುದಾದ್ರು ಒಂದು ಏಜೆನ್ಸಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, NEP ಅಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಿಲಿಟಿ ಅಂತಂದ್ರೆ, ಸೊ ಬೇರೆ ಸ್ಟೂಡೆಂಟ್ಸ್ ಇಲ್ಲಿ ಹೋಗ್ಬೇಕು, ಖಂಡಿತವಾಗಿ ಅವ್ರಿಗೆ ತೊಂದರೆ ಆಗುತ್ತೆ. ಆದ್ರಿಂದ ಸೊ ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ಸ್ ಆಗಲಿ, ಖಂಡಿತವಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದು ಮಾಡಬೇಕು ಹೊರತುನವೇ ಸೊ ಬೇರೆ ಯಾವುದೇ ಇದು ಇಟ್ಕೋಬಾರ್ದು. ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ಕನ್ವಿನ್ಸ್ ಮಾಡ್ಬೇಕು ಸ್ಟೇಟ್ ಗೌರ್ಮೆಂಟ್ಸ್ನ. ಸೊ ಅದರಿಂದ ಖಂಡಿತವಾಗಿ ಇದು ಸ್ವಲ್ಪ ಒಂಚೂರು ತೊಂದರೆ ಆಗುತ್ತೆ. ಯಾಕೆಂದ್ರೆ ನಾವು ಮಲ್ಟಿ ಎಕ್ಸಿಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ವಿ. ಯಾಕಂದ್ರೆ ಇಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ ಅವನಿಗೆ ಬೇರೆ ಇರುವ ಸ್ಟೇಟ್ ಅಲ್ಲಿ ಅಡ್ಮಿಷನ್ ತಗೋ, ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಕೆಂಡ್ 2 ಸೆಮಿಸ್ಟರ್ಸ್ ಇಲ್ಲಿ ಓದಿರ್ತಾನೆ. ಸೊ 3rd ಸೆಮಿಸ್ಟರ್ ಅವರು ಹೋಗಿ ಡೆಲ್ಲಿಯಲ್ಲಿ ಅಡ್ಮಿಷನ್ ತಗೋಬಹುದು ಅಥವಾ ಕಲ್ಕತ್ತಾದಲ್ಲಿ ಅಡ್ಮಿಷನ್ ತಗೋಬಹುದು. ಸೊ ಇಲ್ಲಿ ನಮ್ದೊಂದು ಸಿಸ್ಟಮ್ ಬೇರೆ ಇದ್ದು ಅಲ್ಲೊಂದು ಸಿಸ್ಟಮ್ ಬೇರೆ ಇದ್ದಾಗ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಈ ಮೂಲ ಉದ್ದೇಶನೇ NEP ಅಲ್ಲಿ ಪರ್ಟಿಕ್ಯುಲರ್ಲಿ ಡಿಗ್ರಿಯಲ್ಲಿ ಸೊ ಎಂಟ್ರಿ ಎಕ್ಸಿಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅವನು ಓದೋಕ್ಕಾಗಲ್ಲ ಅಂತ 2nd PUC ಆದಮೇಲೆ ಅಥವಾ 12 ವರ್ಷ 12ನೇ ತರಗತಿ ಆದಮೇಲೆ ಏನೋ ಮಿಲಿಟ್ರಿಗೆ ಸೇರ್ಕೋತಾರೆ, ಪೊಲೀಸ್ ಆಗ್ತಾರೆ, ಮತ್ತು ಯಾವುದೋ ಕ್ಲರ್ಕ್ ಆಗ್ತಾರೆ. ಸೊ ಅವನು ಖಂಡಿತವಾಗಿ ಅವನು ಎಕ್ಸಿಟ್ ತೊಗೊಂಡು ಆಮೇಲೆ ಅವನು ಇದಾದ್ಮೇಲೆ ಸೆಟ್ಲ್ ಆದಮೇಲೆ ಓದ್ ಮಾಡ್ಬೋದು. ಆದರೆ ಬಟ್ ಈ ರೀತಿ ಸಿಸ್ಟಮ್ ಇದ್ದರೆ ಖಂಡಿತವಾಗಿ ಅಂಥವ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲ್ಲ. ಸೊ ಬಟ್ ಇದು ಸ್ವಲ್ಪ ಗೊಂದಲಕ್ಕೀಡಾಗಿದೆ ಖಂಡಿತವಾಗಿ.
ಮತ್ತೆ ನಮ್ಮ NEPಯ ಮತ್ತೊಂದು ಮುಖ್ಯವಾದ ಅಂಶ ಅಂತಂದ್ರೆ ಇದರಲ್ಲಿ ಶಿಕ್ಷಕರ ಪಾತ್ರ, ರೋಲ್ ಆಫ್ ಟೀಚರ್ಸ್ ಅನ್ನ ಗುರುತಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಶಿಕ್ಷಕರ ಸಬಲೀಕರಣ ಮತ್ತೆ ಶಿಕ್ಷಕರ ತರಬೇತಿಗೆ NEPನಲ್ಲಿ ಯಾವ ರೀತಿ ಪೂರಕವಾದ ಅಂಶಗಳಿದಾವೆ ಅಂತ ತಾವು ಹೇಳ್ತೀರಿ? ಈ ಸ್ಟೂಡೆಂಟ್ಸ್ಗೆ ಆಕ್ಚುಲಿ ಮೋರ್ ಆಪ್ಷನ್ಸ್ ಕೊಟ್ಟಿರೋದ್ರಿಂದ, ಅಂದ್ರೆ ಯಾವ್ದಾದ್ರು ಮಲ್ಟಿ ಆಪ್ಷನ್ಸ್ ಇರೋದ್ರಿಂದ, ಅಂದ್ರೆ ಯಾವ ಸ್ಟೂಡೆಂಟ್ ಸೈನ್ಸ್ ಸ್ಟೂಡೆಂಟ್ ಆರ್ಟ್ಸ್ ತಗೋಬಹುದು, ಆರ್ಟ್ಸ್ ಸ್ಟೂಡೆಂಟ್ಸ್ ಕಾಮರ್ಸ್ ತಗೋಬಹುದು, ಆಗಿರೋದ್ರಿಂದ ಈವನ್ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಸಹಿತ ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ನಾವು NEP ಇಂಟ್ರೊಡ್ಯೂಸ್ ಮಾಡಿದಾಗ ಪ್ರತಿಯೊಂದು ಕಾಲೇಜ್ ಲೆವೆಲ್ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಹಳ ಇಂಟ್ರೆಸ್ಟ್ ತಗೊಂಡ್ರು. ಎಲ್ಲ ಒಂದು ಫಾರ್ ಎಕ್ಸಾಂಪಲ್ ಬೆಳಗಾಂ ಒಂದು ಇದು ಮಾಡಿದ್ರು, ಧಾರವಾಡದಲ್ಲಿ ಮಾಡಿದ್ರು, ಗುಲ್ಬರ್ಗದಲ್ಲಿ ಇದು ಮಾಡಿದ್ರು. ಸೊ ಯೂನಿವರ್ಸಿಟಿ ವೈಸ್ ಅವರು ಹೇಗೆ ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಟೀಚರ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನೀವು ಹೇಗೆ ಇದನ್ನ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೆ ನಾವು ಯೂನಿವರ್ಸಿಟಿ ವೈಸ್ ನಾವು ಮಾಡಿದ್ವಿ, ಕಾಲೇಜ್ ವೈಸ್ ನಾವು ಅಂದ್ರೆ ಟೀಚರ್ಸ್ಗೆಲ್ಲ ನಾವು ಟ್ರೈನ್ ಮಾಡಿದ್ವಿ. ಸೊ ಯೂನಿವರ್ಸಿಟಿ ವೈಸ್ ನಾವು ಇವನ್ ರೀಜನ್ ವೈಸ್ ನಾವು ಎಲ್ಲ ಟೀಚರ್ಸ್ ಕರೆದ್ಬಿಟ್ಟು ಈ NEP ಇದ್ರ ಉದ್ದೇಶಗಳೇನು, ನೀವು ಯಾವ ರೀತಿ ಟೀಚರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಹೇಗೆ ಅಂದ್ರೆ ಇವನ್ ಅಡ್ಮಿಷನ್ ಟೈಮಲ್ಲಿ ನೀವು ಅವ್ರನ್ನ ಗೊಂದಲಗಳನ್ನ ಹೇಗೆ ನಿವಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲ ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ನಾವು ಟೀಚರ್ಸ್ ಟ್ರೈನ್ ಮಾಡಿದ್ವಿ. ಸೊ ಆ ಟ್ರೈನ್ ಮಾಡಿರೋದ್ರಿಂದ ಸೊ ನಮ್ಮಲ್ಲಿ ಏನು ಗೊಂದಲ ಆಗಿಲ್ಲ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ. ಸೊ ಬಹಳ ಚೆನ್ನಾಗೇನೆ ಅದು ಇದಾಯ್ತು. ಇವನ್ ಟೀಚರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದ್ಬಿಟ್ಟು ನೀಟಾಗಿ ಇದು ಮಾಡಿದ್ವಿ. ಸೊ ನಾವು ಆಕ್ಚುಲಿ ಯೂನಿವರ್ಸಿಟಿಗಳಿಂದ ಡೆಪ್ಯೂಟ್ ಮಾಡಿದ್ವಿ ಒಂದು ಟೀಚರ್ನ, ನಾವು ಇಲ್ಲಿ ಟ್ರೈನ್ ಮಾಡಿ ನೀವಾಗಲ್ಲಿ ಇದು ಮಾಡಿ ಅಂತ ಅಂದ್ಬಿಟ್ಟು ಅಂತ. ಸೊ ಈ ರೀತಿ ಆಗಿದ್ರಿಂದ ಸೊ ಖಂಡಿತವಾಗಿ ಅದೇನು ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ನಮ್ಮ NEPಯ ಮತ್ತೊಂದು ಮುಖ್ಯವಾದ ಅಂಶ ಅಂತಂದ್ರೆ ಅಂತಾರಾಷ್ಟ್ರೀಕರಣ ಅಥವಾ ಇಂಟರ್ನ್ಯಾಷನಲೈಸೇಷನ್ ಅಂತ. ಈ ವಿದೇಶಗಳಲ್ಲಿರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಕ್ಯಾಂಪಸ್ಗಳನ್ನು ಆರಂಭಿಸೋದಕ್ಕೆ ಮತ್ತೆ ರಿಸರ್ಚ್ ನಲ್ಲಿ ಒಂದು ರೀತಿಯ ಕೊಲಾಬರೇಷನ್ ಮಾಡೋದಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ, ಗುಜರಾತ್ ಇರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಿರಬಹುದು, ಅಲ್ಲಿ ಈ ಒಂದು ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿದೆ. ನಮ್ಮಲ್ಲಿ ಒಂದು ಗಮನಿಸಬಹುದಾದ ಅಂಶ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಅಂತ ವಿದೇಶಗಳಿಗೆ ಹೋಗುವ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ತುಂಬಾ ಇನ್ಕ್ರೀಸ್ ಆಗ್ತಾ ಇರೋದನ್ನ ಕೂಡ ನಾವು ಕಳೆದ ಹಲವು ದಶಕಗಳಲ್ಲಿ ಕಂಡಿದ್ದೀವಿ. ಇದರಿಂದ ನಮ್ಮ ವಿದೇಶಿ ವಿನಿಮಯ ಏನಿದೆಯಲ್ಲ, ಫಾರಿನ್ ಎಕ್ಸ್ಚೇಂಜ್, ಅದು ಕೂಡ ಬಹುಪಾಲು ವಿದೇಶಗಳಿಗೆ ಹರಿದು ಹೋಗುವಂಥದ್ದನ್ನು ಕಂಡಿದ್ದೀವಿ. ಸೊ NEPನಲ್ಲಿ ಅನುಸರಿಸಿರುವಂತಹ ಈ ಕ್ರಮ ಇದೆಯಲ್ಲ, ಇಂಟರ್ನ್ಯಾಷನಲೈಸೇಷನ್, ಇದು ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳು ಇಲ್ಲೇ ಕಲಿಯೋದಕ್ಕೆ ಪೂರಕ ಅಂತ ತಾವು ಹೇಳಿ? ಸೊ ನಮ್ಮ ದೇಶದಲ್ಲಿ ಮೊದಲಿರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ಅಲ್ಲಿ ರೈಟ್ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಮ್ಮ ಆಟಿಟ್ಯೂಡ್ ಏನಂದ್ರೆ ಮೈಂಡ್ ಸೆಟ್ ಹೇಗಾಗಿದೆ ಅಂತಂದ್ರೆ ನಾವು ವಿದೇಶದಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಆಗ ಮಾತ್ರ ಅವನಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇಲ್ವಾ ಅಂತಾರೆ. ಖಂಡಿತವಾಗಿ ನಮ್ಮ ಇದರಲ್ಲಿ ಇವಾಗ ನಮ್ಮ IITs ಆಗಿರ್ಬೋದು, IAS ಆಗಿರ್ಬೋದು, IIMs ಆಗಿರ್ಬೋದು, ಯಾವುದೇ ಫಾರಿನ್ ಕಂಟ್ರೀಸ್ಗಿಂತ ಏನು ಕಡಿಮೆ ಏನಿಲ್ಲ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಸೊ ಆ ಕ್ವಾಲಿಟಿ ಎಜುಕೇಶನ್ ನೋಡಿ, ಇವಾಗ ನೀವು ಎಷ್ಟು IITs ಅಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ಗೋಯಿಂಗ್ ಅಬ್ರಾಡ್. ನಾವು ನಮ್ ದುಡ್ಡು ಖರ್ಚು ಮಾಡಿ ಅವ್ರನ್ನ ಟ್ರೈನ್ ಮಾಡಿ ವಿದೇಶಕ್ಕೆ ಕಳಿಸ್ತಾ ಇದೀವಿ, ಪ್ರತಿಭಾ ಪಲಾಯನ ಆಗ್ತಾ ಇದೆ. ಸೊ ಅದರಿಂದ ನಮ್ಮದ್ರಲ್ಲಿ ಒಳ್ಳೆ ಇದು ಕೊಡ್ತಾ ಇದೀವಿ ನಾವು ಎಜುಕೇಶನ್ ಕೊಡ್ತಾ ಇದೀವಿ. ಸೊ ಈಗ ಇನ್ನು ಫರ್ದರ್ ಗಮನಿಸಿದ್ರೆ ಪ್ರತಿಷ್ಠಿತ ಕಂಪನಿಗಳಲ್ಲಿರುವಂತಹ ಸಿಇಒಗಳು, MDಗಳು, ರೀತಿ ಟಾಪ್ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಭಾರತದಲ್ಲಿ ಕಲಿತಂಥವ್ರು. ಹೌದು, ಖಂಡಿತ. ಸೊ ಅದಕ್ಕೇನೆ ಸೊ ಇಂಡಿಯಲೈಸೇಷನ್ ಮಾಡ್ಬೇಕಂತ ಅನ್ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ ಮೊನ್ನೆ ರೀಸೆಂಟ್ ಆಗಿ ನೋಡಿದ್ವಿ, ಯಾರು ಆಪರೇಷನ್ ಸಿಂಧೂರ್, ದೇಶೀಯ ನಿರ್ಮಿತ ಎಕ್ವಿಪ್ಮೆಂಟ್ಸ್ ಯಾಕೆ ಕೆಲಸ ಮಾಡ್ತು ಅಂತ ಅಂದ್ಬಿಟ್ಟು ದಟ್ ದ ಬೆಸ್ಟ್ ಎಕ್ಸಾಂಪಲ್. ಖಂಡಿತವಾಗಿಯೂ ಈಗ ನಾವು ಇದು ಮಾಡ್ತಾ ಇದ್ದೀವಿ ನಮ್ಮ ಹೊಸ ಶಿಕ್ಷಣ ನೀತಿ. ಸೊ ಇದು ಒಂದು ಹೇಳಿದ್ನಲ್ಲ 10-15 ವರ್ಷದಲ್ಲಿ ಅದು ಪ್ರತಿಫಲ ಸಿಗುತ್ತೆ. ಸೊ ಅದರಿಂದ ಏನು ನಾವು ಡ್ರೈನ್ ಔಟ್ ಆಗ್ತಾ ಇದೆ, ಏನು ಇಂಟೆಲೆಕ್ಚುಯಲ್ ಇವರೆಲ್ಲ ಆಚೆ ಹೋಗ್ತಾ ಇದಾರೆ, ಖಂಡಿತವಾಗಿ ಇದು ಮಾಡ್ತಾರೆ. ಇವಾಗ ಫಾರಿನ್ ಯೂನಿವರ್ಸಿಟೀಸ್ ನೋಡಿ, ಗ್ಲೋಬಲೈಸೇಷನ್ ಆದ್ಮೇಲೆ ವಿ ಕೆನಾಟ್ ಅವಾಯ್ಡ್ ಏನೋ ಫಾರಿನ್ ಯೂನಿವರ್ಸಿಟೀಸ್ ಬರಬಾರ್ದು ಅಥವಾ ಸೆಂಟರ್ ಸೆಟಪ್ ಮಾಡಬಾರ್ದು ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ಬಟ್ ಆದ್ರೆ ನಾವು ಅವ್ರಿಗೆ ಯಾಕೆ ಕಾಂಪೀಟ್ ಮಾಡಬೇಕು ಅಕಾಡೆಮಿಕಲಿ ಆರ್ ಅದರ್ವೈಸ್ ಆಲ್ಸೋ ಅಂತ ಅನ್ಬಿಟ್ಟು ಅಂತ ನಾವು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ವಾಲಿಟಿ ಎಜುಕೇಶನ್ ಆಗಿರ್ಬೋದು ಬಿಲ್ಟ್ ಮಾಡಿದ್ರೆ ಆ ಇನ್ಸ್ಟಿಟ್ಯೂಷನ್ಸ್ ಹೋಗೋದ್ ಬದಲು ನಮ್ಮ ಸ್ಟೂಡೆಂಟ್ಸ್ ನಮ್ಮ ಯೂನಿವರ್ಸಿಟಿಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೇ ಸೇರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆದ್ರಿಂದ ಸೊ ಖಂಡಿತವಾಗಿ ಏನು ಹೊಸ ಶಿಕ್ಷಣ ನೀತಿ ಏನಿದೆ, ಸೊ ಇದನ್ನೆಲ್ಲನೂ ಮೆಟ್ಟಿ ನಿಲ್ಲುತ್ತೆ ಅನ್ನೋ ಆಶಾಭಾವನೆ ನಮ್ಮಲ್ಲಿದೆ. ಈ NEPನಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಾವೇನು ಶಿಕ್ಷಣದ ಮೂಲ ಸೌಕರ್ಯಗಳಲ್ಲಿ ಡಿಜಿಟಲೀಕರಣ ಮಾಡೋದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿರೋದನ್ನ ನಾವು ಕಾಣ್ತೀವಿ. ಇದು ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತೆ ಬೋಧನಾ ರೀತಿಯನ್ನ ಬದಲಾಯಿಸುವುದರಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ತಾವು ಹೇಳಿ? ನಾವು ಎಂಟೈರ್ ವರ್ಲ್ಡ್ ಬಿಕಮ್ ಒನ್ ಯೂನಿಟ್. ಸೊ ಆದ್ರಿಂದ ಇವಾಗ ಅಲ್ಲೆಲ್ಲ ಮಾಡಿದಾಗ ನಾವು ಮಾಡದೇ ಇದ್ರೆ ಇದಾಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ, ನಮ್ಮ ಕಾಲೇಜ್ ಅಲ್ಲಿ, ಯೂನಿವರ್ಸಿಟೀಸ್ ಅಲ್ಲಿ ಆಕ್ಚುಲಿ ಈಗ ಒಂದು 10-15 ವರ್ಷದಿಂದ ಇದು ಶುರು ಆಗಿದೆ. ಸೊ ಮಲೇಷ್ಯಾದಲ್ಲಿ ಒಂದು ಯಾವ್ದೋ ಯೂನಿವರ್ಸಿಟಿ ಆಫ್ ಮಲಯಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 80 ಜನ ಫ್ಯಾಕಲ್ಟಿ ಇದ್ದಾರೆ, 45 ಕಂಪ್ಯೂಟರ್ ಲ್ಯಾಬ್ಸ್ ಇದಾವೆ.
ಸೊ ಆದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 30% ಇಂಡಿಯನ್ಸ್. ಸೊ ಆದ್ರಿಂದ ಸೊ ನಮ್ಮಲ್ಲಿ ಈಗ ಡೆವಲಪ್ ಆಗ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್. ನಾವು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಕೊಡಕ್ ಆಗ್ತಾ ಇಲ್ಲ. ಇದನ್ನ ಯೂನಿವರ್ಸಿಟಿಗಳಲ್ಲಿ, ಕಾಲೇಜಸ್ ಅಲ್ಲಿ, ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫಿಲ್ಅಪ್ ಮಾಡಬೇಕು, ವೇಕೆನ್ಸೀಸ್ ಫಿಲ್ಅಪ್ ಮಾಡಬೇಕು. ಸೊ ಈಗ ಏನಾಗಿದೆ, ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಎಲ್ಲ 1 or 2 ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೆ. ಸೊ ಅದರಿಂದ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲದೆ ಇರೋದ್ರಿಂದ ಇವಾಗ ಏನ್ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ವಿ, ಸೊ ಆ ಇನ್ಫ್ರಾಸ್ಟ್ರಕ್ಚರ್ ನ ನಾವು ಸದ್ವಿನಿಯೋಗ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಅದರಿಂದ ಟೀಚರ್ಸ್ ಫಿಲ್ಫಿಲ್ ಮಾಡಿದ್ರೆ ನಾವು ನೋಡಿ, ನೀವು ಫಾರ್ ಎಕ್ಸಾಂಪಲ್ ನಾವು ಯಾಕೆ ಇಂಡಿಯಾದಲ್ಲಿ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಯೂನಿವರ್ಸಿಟೀಸ್ ಅಷ್ಟೊಂದು ಇದು ಮಾಡ್ತೀವಿ, ಇನ್ಕ್ಲೂಡಿಂಗ್ ಇಂಡಿಯನ್ ಆಫ್ ಸೈನ್ಸ್, ಯಾಕೆ ಇದು ಮಾಡ್ತಾ ಇಲ್ಲ? ಸೊ ಅದನ್ನ ನಾವು ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರ್ಬೋದು, ಅದನ್ನ ಮನಗಂಡು ಸೊ ಅದಕ್ಕೆ ಏನು ಆಕ್ಚುಲಿ ಮಾನದಂಡಗಳಿದಾವೆ ಸೊ ಅದನ್ನ ಫುಲ್ಫಿಲ್ ಮಾಡಿದ್ರೆ ನಮ್ಮ ಇಂಡಿಯಾದ ಸೈಂಟಿಸ್ಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, ನೋವೇರ್ ದೇ ಆರ್ ಇನ್ಫೀರಿಯರ್ ಟು ಅದರ್ಸ್. ಸೊ ಅದರಿಂದ ಸೊ ಅದನ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ದೇಶ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನ್ಯೂ ಎಜುಕೇಶನ್ ಪಾಲಿಸಿ ಖಂಡಿತವಾಗಿಯೂ ನಮಗೆ ಒಳ್ಳೆ ಡೈರೆಕ್ಷನ್ಸ್ ಕೊಡ್ತಾ ಇದೆ, ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ. ಕೊನೆಯ ಪ್ರಶ್ನೆ, ತಾವಾಗಲೇ ಹೇಳಿದ್ರಿ NEP ನಲ್ಲಿ ಮಾತೃಭಾಷೆಗೆ ಎಷ್ಟು ಒತ್ತನ್ನ ಕೊಟ್ಟಿದ್ದಾರೆ ಅಂತ. ಈ ರೀತಿ NEP ನಲ್ಲಿ ಪರಿಗಣಿಸಿರುವ ಅಂಶಗಳನ್ನ ನಾವು ಗಮನಿಸಿದ್ರೆ ನಮ್ಮ ಭಾರತೀಯ ಭಾಷೆಗಳು, ಕನ್ನಡವೂ ಸೇರಿದಂತೆ ಕೆಲವು ಉಪಭಾಷೆಗಳು ಕೂಡ ಇದೆ. ನಮ್ಮ ಸಂವಿಧಾನದಲ್ಲಿ 22 ಭಾಷೆಗಳನ್ನ ನಾವು ಮೆನ್ಷನ್ ಮಾಡಿದೀವಿ. ಇಂಗ್ಲಿಷ್ ಜೊತೆಗೆ ಮತ್ತೆ ಹಿಂದಿ ಜೊತೆಗೆ ಈ ಭಾರತೀಯ ಭಾಷೆಗಳು, ದಕ್ಷಿಣ ಭಾರತೀಯ ಭಾಷೆಗಳು ಬಲಗೊಳ್ಳೋದಕ್ಕೆ ಯಾವ ರೀತಿ ಶಿಕ್ಷಣ ನೀತಿ ಪೂರಕ ಅಂತ ತಾವು ಹೇಳ್ತೀರಿ? ಆಕ್ಚುಲಿ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಮಾತೃಭಾಷೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಅದು ಖಂಡಿತವಾಗಿಯೂ ಈಗ ನೋಡಿ, ನಾವು UGC ಇಂದಾನೆ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಸ್ಟಡಿ ಮೆಟೀರಿಯಲ್ ರೆಡಿ ಮಾಡಿಸ್ತಾರೆ, ಆಯಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ವಿದ್ಯಾರ್ಥಿಗಳಿಗೆ. ಸೊ ಇವನ್ ಟೀಚರ್ಸ್ ಇಲ್ಲದೆ ಇದ್ರು ಸಹಿತ ಸೊ ಆತರ ಇದನ್ನ ಮಾತೃಭಾಷೆಯಲ್ಲೇನೆ ಕಲಿಕಾ ಇದನ್ನ ರೆಡಿ ಮಾಡಿಸಿದ್ದಾರೆ. ಸೊ ಆದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸೊ ಇವಾಗ ಅದು ದೊಡ್ಡ ಡಿಬೇಟಬಲ್ ಇಶ್ಯೂ, ಹಿಂದಿ ಕಲಿಬೇಕಾ ಬೇಡವಾ ಅಂತ ಅನ್ಬಿಟ್ಟು ಅಂತ, ಅಥವಾ ಇವಾಗ ಖಂಡಿತ ಯಾವುದೇ ಎಷ್ಟೇ ಲ್ಯಾಂಗ್ವೇಜ್ ಕಲೀಲಿ, ಬಟ್ ಮಾತೃಭಾಷೆಗೆ ಇಂಪಾರ್ಟೆನ್ಸ್ ಕೊಡಬೇಕು. ಎಷ್ಟು 10 ಲ್ಯಾಂಗ್ವೇಜ್ ಕಲೀಲಿ ಅದ್ರ ಬಗ್ಗೆ ಇದಿಲ್ಲ, ಬಟ್ ಸೊ ಅದರಿಂದ ಮಾತೃಭಾಷೆಯಲ್ಲಿ ಎಜುಕೇಶನ್ ಕೊಟ್ಟರೆ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳೋ ಇದಿರುತ್ತೆ. ಸೊ ಅದು ಮುಂದೆ ಅನುಕೂಲ ಆಗುತ್ತೆ. ಮುಂದೆ ಅದಾದ್ಮೇಲೆ ಅವ್ರು ಇಂಗ್ಲಿಷ್ ಕಲಿತಾರೆ, ಬೇರೆ ಲ್ಯಾಂಗ್ವೇಜ್ ಕಲಿತಾರೆ, ಖಂಡಿತವಾಗಿ ಅದು ಇದಾಗುತ್ತೆ, ಅನುಕೂಲ ಆಗುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಣ ನೀತಿ ತುಂಬಾ ಪೂರಕವಾಗಿದೆ ಅಂತ ತಾವು ಹೇಳ್ತೀರಿ. ಖಂಡಿತ. ಇಲ್ಲಿಯವರೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎಂ ರಾಮಚಂದ್ರ ಗೌಡ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಇದುವರೆಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ರಾಮಚಂದ್ರ ಗೌಡ, ವಿಶ್ರಾಂತ ಕುಲಪತಿಗಳು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.